ಕೇಳ್ರಪ್ಪ ನಿಮ್ಮ ಗೌಡಗ ಎಷ್ಟು ರೊಕ್ಕ ತೊಗೊಂಡನ, ನಿರ್ಮಿತಿ ಕೇಂದ್ರದ ಬಲ್ಲಿ ಎಷ್ಟು ತೊಗೊಂಡನ, ಜೆಜೆಎಂದವ್ರ ಬಲ್ಲಿ ಎಷ್ಟು ತೊಗೊಂಡನ, ನಮ್ಮ ಕೊಯ್ನೂರದನ ಸಮುದಾಯ ಭವನ KNL ಅಲ್ಲಿ ಎಷ್ಟು ರೊಕ್ಕ ತೊಗೊಂಡನ. ಆ ನಿರ್ಮಿತಿ ಕೇಂದ್ರದವ್ರ ಬಲ್ಲಿ ಒಂದು ತಿಂಗಳ ಹಿಂದೆ 2 लाख ರೂಪಾಯಿ ತೊಗೊಂಡನ. 2 लाख ರೂಪಾಯಿ. ಇದು ಸುಳ್ಳಿತ್ತು. ನಿನಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ನಿನ್ನ ಬಲ ತಾಕತ್ ಇತ್ತಂದ್ರ, ನಿನ್ನ ಬಲ ದಮ್ ಇತ್ತಂದ್ರ ನಿನ್ನ ತಲೆ ಮ್ಯಾಗ ನೀರು ಹಾಕೊಂಡ ಗುಡಿಗೆ ಬಾ, ನಾನು ನೀರು ಹಾಕೊಂಡ್ ಗುಡಿಗೆ ಬರ್ತೀನಿ. ನಾ 2 लाख ರೂಪಾಯಿ ತೊಗೊಂಡಿಲ್ಲ ಅಂತೇಳಿ. ಅದೇ MG ಮೂಳೆ ಅವರು 2021 ಬೈ ಎಲೆಕ್ಷನ್ದಾಗ ನಾಮಿನೇಷನ್ ವಾಪಸ್ ತೆಕ್ಕೊಂಡಾಗ ಅದೇ MG ಮೂಳೆ ಅವರ ಫೋಟೋಕ್ಕೆ ಕಲ್ಯಾಣದಾಗ ನೀ ಚಪ್ಪಲಿ ಹೊಡೆದಲ್ಲ, ಅವಾಗ MG ಮೂಳೆ ಅವ್ರು ನಿನಗೆ ದೊಡ್ಡವ್ರು ಅನ್ಸಿಲ್ಲ ಅವಾಗ. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. RG Public School admissions are open LKG, UKG and 1st standard. ಮೊಟ್ಟ ಮೊದಲಿಗೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಮೊಟ್ಟ ಮೊದಲಿಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮದು ಕೊಯ್ನೂರು ಗ್ರಾಮಸ್ಥರು, ಶ್ರೀನಿವಾಸ್ ಪಾಟೀಲ್ ಅವರು XZP ಮೆಂಬರ್, ನಮ್ಮ ಸೂರ್ಯಕಾಂತ್ ಬಾಬುರೆ PLD ಡೈರೆಕ್ಟರ್, ಹೀಗೆ ಎಲ್ಲ ನಮ್ಮದು ವಸಂತರಾವ್ ಪಾಟೀಲ್ ಇರ್ಬೋದು. ಟೋಟಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ಒಂದು 4-5 ದಿವಸಗಳ ಹಿಂದೆ ನಮ್ಮ ಕೊಯ್ನೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆನಂದ್ ಪಾಟೀಲ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಆ ಪ್ರೆಸ್ ಮೀಟಲ್ಲಿ ಶಾಸಕರ ಬಗ್ಗೆ ಭಾಳ ಹಗೂರವಾಗಿ ಮಾತಾಡಿದರು. ಏನು ಹಗುರವಾಗಂದ್ರೆ, ಅಬೆ ತುಬೆ ತುಮರ ಪಾಸ್ ದಮ್ ಹೈಕ್ಯ ಇಂಥ ಕನಿಷ್ಠ ಪದಗಳನ್ನು ಯೂಸ್ ಮಾಡಿದ್ರು. ಅದ್ರ ಸಲುವಾಗಿ ಇವತ್ತು ನಾವೆಲ್ಲ ಕೊಯ್ನೂರು ಗ್ರಾಮಸ್ಥರು ಆ ಒಂದು ವಿಷಯವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನಂದ್ ಪಾಟೀಲ್ ಅವರು ಏನೊಂದು ಮಾತು ಹೇಳಿರಂದ್ರೆ, MLA ಅವ್ರಿಗೆ, ಅಬೇ MLA ನೀನು 10 ವರ್ಷದ ಹಿಂದೆ ರಾಜನೀತಿಗೆ ಬಂದು ಕೇವಲ 10 ವರ್ಷ ಆಯಿತು, ಅದಕ್ಕಿಂತ ಮುಂಚೆ ನೀವೊಬ್ಬ ಟೀಚರ್ ಇದ್ದಂತ ಹೇಳಿದ್ರು. ನಾ ಆನಂದ್ ಪಾಟೀಲ್ಗೆ ಒಂದು ಕ್ವಶನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀನು ZP ಮೆಂಬರ್ ಆಗಿ ಎಷ್ಟು ದಿವಸ ಆಯ್ತಪ್ಪ? 2016ದಾಗ ನೀ ZP ಮೆಂಬರ್ ಆಗಿದಿ ಅಂದ್ರೆ ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. 9 ವರ್ಷಕ್ಕಿಂತ ಮುಂಚೆ ನೀ ಏನು ಮಾಡ್ತಿದ್ದಿ? ನಿಂದು ಇತಿಹಾಸ ಏನಿತ್ತು? 9 ವರ್ಷಕ್ಕಿಂತ ಮುಂಚೆ ನೀ ಏನು ಮಾಡ್ತಿದ್ದಿ? ಮಾಹಿತಿ ಹಕ್ಕದಾಗ ಆಫೀಸ್ ಲೆಟ್ರ್ ಕೊಡ್ತಿದ್ದಿ. ಲೆಟ್ರ್ ಕೊಟ್ಟು ಅವ್ರ ಬಲ್ ರೊಕ್ಕ ಉಸ್ಲಿ ಮಾಡ್ತಿದ್ವಿ. ನಮಗ ಬಹಳಷ್ಟು ಫೋನ್ ಹೊಂಟಿವು, ಸುತ್ತ ಹಳ್ಳಿದಂದು ಅಲ್ಲೇ VK ಸಲಗರದ ಅಲ್ಲಿ ಎಲ್ಲ ಫೋನ್ ಹೊಂಟಿವು ನಮಗ. ಏನು ಇವ ಮೊದಲು ZP ಮೆಂಬರ್ ಆಗತಕ್ಕ ಮೊದಲು ನಮ್ಮೂರಾಗೆ ಇಸ್ಪಟ್ ಆಡ್ಕೋತ ಕೂಡ್ತೀನು, ಇವ ಈಟ್ ಶಾಣೆ ಯಾವಾಗ ಅದನು ದೊಡ್ಡ ಮಾತು ಹೇಳತ್ತಾನ, ಹೋಗಿ ಕಲ್ಯಾಣದಾಗ ಸಲಗರದಾಗೆ ಹೋಗಿ ಇಸ್ಪಟ್ ಆಡ್ಕೋತ ಕೂಡ್ತೀನಿ, ಬೇಗ ರಾತ್ರಿ ಪಾರ್ಟಿ ಮಾಡ್ತೀನು. ನೀ MLA ಅವ್ರಿಗೆ ಏಕೋ ಚಂದಾಗ ನಿನ್ನ ಬಲ್ಲಿ ಏನು ತಾಕತ್ತದಪ್ಪ? ನಿನ್ನ ಬಲ್ಲಿ ಏನು ಧೈರ್ಯ ಅದ? Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. Noble Public School. Admissions are open. Elm se hi dono jahan mein kamyabi hai. ಏನು ಯೋಗ್ಯತೆ ಅದ ನಿನ್ನ ಬಲ್ಲಿ? ನೀ ಮಾಹಿತಿ ಹಾಕಿದಾಗ ರೊಕ್ಕ ಉಸ್ಲಿ ಮಾಡ್ಕೊಂಡವನಿ. ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದ್ರೆ, ಅಟ್ರದಾಗ ಒಬ್ಬರು ಉದ್ಯೋಗ ಖಾತ್ರಿದಾಗ ಬಾವಿ ಹುಡ್ಕೊಂಡಿರು ಹೊಲ್ದಾಗ. ಉದ್ಯೋಗ ಖಾತ್ರಿದಾಗ ಬಾವಿಗಳು ಬರ್ತಾವ. ಅವ್ರು ಅಟ್ರದವ್ರು ಪ್ರಾಪರ, ಅವ್ರು ಬಾವಿ ಹುಡ್ಕೊಂಡಾರ. ಅದು ಏನಾಗ್ಯದ ಅಂದ್ರೆ, ಅಟ್ರದಾಗ ಆಲ್ಮೋಸ್ಟ್ ಆಲ್ ಎಲ್ಲ ಜಮೀನುಗಳು ಅಂದ್ರೆ ಆಳಂ ತಾಲೂಕದಾಗ ಬರ್ತಾವ. ಪ್ರಾಪರ್ ಊರ ಅಟ್ಟೂರ, ಬಟ್ ಅವ್ರ ಜಮೀನು ಆಳಂ ತಾಲೂಕ. ಮಾಹಿತಿ ಹಕ್ಕದಾಗ ಅಪ್ಲೈ ಮಾಡಿದನು. ಏನಂತ, ಇವರು ಆಳಂ ತಾಲೂಕದ ಜಮೀನದಾಗ ಬಸವ ಕಲ್ಯಾಣ ತಾಲೂಕಿನ ಫಂಡ್ ಹ್ಯಾಂಗ್ ಹೋಯ್ತು ಮಾಹಿತಿ ಹಕ್ಕದಾಗ ಅಪ್ಲೈ ಮಾಡಿದ್ರು ನೀವು ಆನಂದ್ ಪಾಟೀಲ. ಅವಾಗ ಏನಾಯ್ತು, ಅವ್ರ ಬಲ 4 ಲಕ್ಷ ರೂಪಾಯಿ ತಗೊಂಡು ಅದು ಕೇಸ್ ಅಲ್ಲಿಗೆ ಕ್ಲೋಸ್ ಮಾಡಿದೀನಿ. ಬಾ ನಿನ್ನ ಬಲ ದಮ್ ಇದ್ರ ಬಾ, ಓಪನ್ ಚಾಲೆಂಜ್ ಹಾಕ್ತೀನಿ, ನಿನಗೆ 4 ಲಕ್ಷ ತಗೊಂಡಿಲ್ಲ ಅಂತೇಳಿ. ನೀ ಏನೀಗ ನಿರ್ಮಿತಿ ಕೇಂದ್ರ ಕಳಪೆ ಕಾಮಗಾರಿ ಬ್ರಿಡ್ಜ್ ಬಲ ಹೋಗಿ ನಿಂದಿರ್ಲತ್ತಿದಲ್ಲ, ಕಳಪೆ ಅಂತೇಳಿ ಆ ನಿರ್ಮಿತಿ ಕೇಂದ್ರದವ್ರ ಬಳಿ ಒಂದು ತಿಂಗಳ ಹಿಂದೆ 2 लाख ರೂಪಾಯಿ ತಗೊಂಡಾನ. 2 लाख ರೂಪಾಯಿ. ಇದು ಸುಳ್ಳಿತ್ತು. ನಿನಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ನಾವೆಲ್ಲ ನೆನೆದು ಯಾರೀಗ? ಜಿಂದಾಶಾ ಮದರ್ ದರ್ಗಾ ಪಾಡ. ನಾವು ಸುತ್ತ ಹಿಡಿದವ್ರು ಕೊಯ್ನೂರದವರು, ಅದು ಒಂದೇ ದೇವ್ರಿಗೆ ನೆನಿತೇವು. ನಾ ಅದ್ರ ಬಿ ಆ ದೇವರಿಗೆ ನೆನಿತೀನಿ. ನಿನ್ನ ಬಲ ತಾಕತ್ ಇತ್ತಂದ್ರ, ನಿನ್ನ ಬಲ ದಮ್ ಇತ್ತಂದ್ರ ನಿನ್ನ ತಲೆ ಮ್ಯಾಗ ನೀರು ಹಾಕೊಂಡ ಗುಡಿಗೆ ಬಾ, ನಾನು ನೀರು ಹಾಕೊಂಡ್ ಗುಡಿಗೆ ಬರ್ತೀನಿ. ನಾ 2 लाख ರೂಪಾಯಿ ತಗೊಂಡಿಲ್ಲ ಅಂತೇಳಿ. ಕೊಯ್ನೂರದಾಗ ಸಮುದಾಯ ಭವನ ಇತ್ತು, KNLದಾಗ ನೀರಾವರಿದಾಗ 2.5 crore ರೂಪಾಯಿ ಸಮುದಾಯ ಭವನ ಇತ್ತು, ರೈತ ಸಭಾಭವನ. ಅವನ ಬಲ್ ಎಷ್ಟು ರೊಕ್ಕ ತಗೊಂಡಿ? ಆ ಕಾಂಟ್ರಾಕ್ಟರ್ ಬಲ್ ಎಷ್ಟು ರೊಕ್ಕ ತಗೊಂಡಿ? ಅವನ ಬಲ್ ರೊಕ್ಕ ತಗೊಂಡಿಲ್ಲ ಅಂತೇಳಿ ಹಾನಿ ಮಾಡ್ಬಾ. MLA ಅವ್ರಿಗೆ ತೇರ ಪಾಸ್ ದಮ್ ಹೈಕ್ಯ ಎಲ್ಲತ್ತಿದಲ್ಲ, ನಿನ್ನ ಬಲ ದಮ್ಮೆ ಇತ್ತು. ನೀ ಖಾಸ್ ನೀ ಮನುಷ್ಯನೇ ಇದ್ದಿ. ಬಾ ನೀ ನಾಳೆಗೆ ಪಾರ್ಕ್ ಬಾ, ಡೇಟ್ ನೀ ಫಿಕ್ಸ್ ಮಾಡಿ ನೀ ಡೇಟ್. ಬರ್ತೀವಿ ನಾವು ಅಲ್ಲಿ, ಟೈಮಿಂಗ್ ಬಿ ಫಿಕ್ಸ್ ಮಾಡು, ಡೇಟ್ ಬಿ ಫಿಕ್ಸ್ ಮಾಡು. ಇಲ್ಲ ನಿನಗೆ ಮದರ್ ಸಾಬನ್ ಮ್ಯಾಗ ಭಕ್ತಿ ಇಲ್ಲಲ್ಲ,
ಅದು ಮುಸ್ಲಿಂ ದೇವ್ರದ, ನಿನಗೆ ಭಕ್ತಿ ಇಲ್ಲಲ್ಲ, ನೀ ಯಾವ ದೇವ್ರಿಗೆ ಹೇಳ್ತೀಪ ಅಲ್ಲೇ ಬರ್ತೀನ. ನಿರ್ಮಿತಿ ಕೇಂದ್ರದಲ್ಲಿ ರೊಕ್ಕ ತಗೊಂಡಿಲ್ಲ, JJMದವ್ರ ಬಲ್ಲಿ ರೊಕ್ಕ ತಗೊಂಡಿಲ್ಲ, ನೀ ತಗೊಂಡಿಲ್ಲ ಬಾ, ನೀ ಆಣಿ ಮಾಡಕ್ ಬಾ, ನಾ ಆಣಿ ಮಾಡಕ್ ತಯಾರಿದ್ದೀನಿ ಅಲ್ಲಿ. ಇವೆಲ್ಲ ಇಷ್ಟು ನಿನ್ನ ನಾಟಕ ಇಟ್ಕೊಂಡು ನಾವು ಯಾಕೆ ಸುಮ್ಮ ಕೂತಿದ್ದೆ ಗುರ್ತದೇನು ಇಷ್ಟು ದಿವಸ? ಹೋಗ್ಲಿ ಬಿಡು, ಚಿಲ್ಲರದ MLA ಬಾರಿದ ಮಾತಾಡಿ. ಅಕ್ಕ 12ನೇ ಶತಮಾನದಾಗ ಶರಣೆ ಅಕ್ಕ ಮಾದೇವಿ ಒಂದು ವಚನ ಹೇಳಿರು. ಆ ವಚನ ಕೇಳಿ ಸುಮ್ ಕೂತಿದೆ ಇಲ್ಲಿ ತಕ. ಆ ವಚನ ಏನ್ ಹೇಳಿರು ಅಕ್ಕ ಮಾದೇವಿ? ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಡೆ, ಹಂದಿಗಂಜಿ ಮದಕರಿ ಕೆಳಗೆ ಸರಿದಡೆ, ಆ ಹಂದಿ ಕೇಸರಿ ಅಪ್ಪದು ಮಲ್ಲಿಕಾರ್ಜುನ. ಇದರ ಅರ್ಥ ಏನು? ಒಂದು ದಾರಿ ಇರ್ತದ, ಆ ದಾರಿದಾಗ ಒಂದೇ ದಾರಿ ಇರ್ತದ, ಆ ಕಡೆ ಹಂದಿ ಬರ್ಲತ್ತದ, ಈ ಕಡೆ ಆನಿ ನಡ್ದದ. ಇದು ಆನಿ ಏನ್ ಮಾಡ್ತದ? ಆ ಹಂದಿ ಹೊಲಸದ ಅಂತೇಳಿ ಆನಿ ಸೈಡಿಗೆ ಹತ್ತದ. ಅದಕ್ಕೆ ಆ ಹಂದಿ ಏನ್ ತಿಳ್ಕೊಲತ್ತದ? ಇದು ನನಗೆ ಅಂಜಿ ಆನಿ ನನಗೆ ಅಂಜು ನಡ್ದತ್ತೇಳಿ ಆ ಆನಿ ಅಂಜು ಕಡಿಗೆ ಆಗೋಣ, ನೀ ಹಂದಿ ಹೋಗೇನು ಹುಲಿ ಆತಿ? ನೀ ಹುಲಿ ಆತಿ, ನೀ ತೆಳಗೆ ನೀ ಅಂಜ್ ಹೋಗೋಣ. ಹಂದಿನೇ ಇರ್ತದ, ಆನಿನೇ ಇರ್ತದ. ಇದು ನೀ ಪ್ರೂವ್ ಮಾಡ್ಬೇಕು. ನಾ ಬರ್ತೀನಿ ಮದರ್ ಸಾಬಗ. ನೀನ್ ಹಿಂದಿದ್ದವ್ರು ಎಲ್ಲ ಫೇಸ್ಬುಕ್ದಾಗ ಹಾಕ್ತಾರಲ್ಲ ಕಮೆಂಟ, ಬಸವ ಕಲ್ಯಾಣ ತಾಲೂಕಿನಲ್ಲೇ ಭ್ರಷ್ಟರಿಗೆ ಸಿಂಹ ಸಪ್ನ ನಮ್ಮ ಗೌಡರು. ಬರ್ರಿ ಎಲ್ಲರೇ ಬರ್ರಿ ಮದರ್ ಸಾಬ್ ನೀರ್ ಹಾಕೊಂಡಿ. ಅವ್ರಿಗೆಲ್ಲ ಪಾಪ ಅವ್ರು ಹಾಕೋರು ತಪ್ಪಿಲ್ಲ. ಯಾಕ ಇವ್ ತಿಳ್ಕೊಂಡಾರ ನಮ್ಮ ಗೌಡ ಭಾರಿ ಹೋರಾಟ ಮಾಡತ್ತಾನ. ಕೇಳ್ರಪ್ಪ, ನಿಮ್ಮ ಗೌಡಗ ಎಷ್ಟು ರೊಕ್ಕ ತೊಗೊಂಡನ? ನಿರ್ಮಿತಿ ಕೇಂದ್ರದ ಬಲ್ಲಿ ಎಷ್ಟು ತೊಗೊಂಡನ? JJMದವ್ರ ಬಲ್ಲಿ ಎಷ್ಟು ತೊಗೊಂಡನ? ನಮ್ಮ ಕೊಯ್ನೂರದನ ಸಮುದಾಯ ಭವನ KNLದಾಗ ಅಲ್ಲಿ ಎಷ್ಟು ರೊಕ್ಕ ತೊಗೊಂಡನ? ಮತ್ತೆ ಹೇಳ್ತಾನ ಮನ್ನ KDPದಾಗ MLA ಅವರು MG ಮುಳೆಯವರು ಹಿರಿಯ ನಾಯಕರು, ಅವ್ರು ಮಾತಾಡಲಿ MG ಮುಳೆಯವ್ರಿಗೆ ಇವರು ಡಿಸ್ಟರ್ಬ್ ಮಾಡ್ಯಾರ. ಹಿರಿಯ ನಾಯಕರು MG ಮುಳೆಯವರು. ನೀ ಏನ್ ಹೇಳ್ತಿ ಹಿರಿಯ ನಾಯಕರು ಅಂತೇಳಿ? MG ಮುಳೆಯವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಅಂತೇಳಿ ನಮ್ಮ BJPದವ್ರಿಗೆ MLC ಮಾಡಿದೆವು. ನಾವು MLC ಮಾಡಿದೆವು, ನಮಗೆ ಹಿರಿಯ ನಾಯಕರು ಹರ ಅವರು. ಆದ್ರ ಅದೇ MG ಮುಳೆಯವರು 2021 ಬೈ ಎಲೆಕ್ಷನ್ದಾಗ ನಾಮಿನೇಷನ್ ವಾಪಸ್ ತೆಕ್ಕೊಂಡಾಗ ಅದೇ MG ಮುಳೆಯವ್ರ ಫೋಟೋಕ್ಕೆ ಕಲ್ಯಾಣದಾಗ ನೀ ಚಪ್ಪಲಿಲ್ ಹುಡ್ದಲ್ಲ. ಅವಾಗ MG ಮುಳೆಯವ್ರು ನಿನಗೆ ದೊಡ್ಡವ್ರು ಅನ್ಸಿಲ್ಲ ಏನವಾಗ? ಅವಾಗ ಎಲ್ಲಿಗೆ ಹೋಗಿದ್ ನಿನಗೆ MG ಮುಳೆಯವ್ರು ದೊಡ್ಡವ್ರು ಅಂತೇಳಿ? ನೀನೇ ಹುಡ್ದಲ್ಲಪ್ಪ ಕಲ್ಯಾಣದಾಗ MG ಮುಳೆಯವ್ರ ಫೋಟೋಕ್ಕೆ ಚಪ್ಪಲಿಲ್ ಹುಡ್ದಲ್ಲ. ಅವಾಗ ನಿನಗೆ ಮುಳೆಯವ್ರ ಲೀಡರ್ ಅನ್ಸಿಲ್ಲ? ಇವೆಲ್ಲ ಸುಳ್ಳು ಕತಿ ನಡೆಯಲ್ಲ. ನೀ ಮುಂದೆ ಏನ್ ಬಿ ಪ್ರೆಸ್ ಮೀಟ್ ಮಾಡೋದಿತ್ತು, ಇವಕ್ಕೆ ನೀ ಹೇಳಿ ಮದರ್ ಸಾಬರು ಬಲ್ಲಿ ಆಣಿ ಮಾಡೇನೆ ಪ್ರೆಸ್ ಮೀಟ್ ಮಾಡ್ಬೇಕು. ಅವಾಗ ನಿಂಗೆ ನಾ ಗಳಸ್ ಅಂತಿನ್ನ. ಅಲ್ಲಿ ತಕ ಸೋಮ್ ಬಂದ್ ಪ್ರೆಸ್ ಮೀಟ್ದಾಗ ಮೈಕ್ ಸಿಗದ ಮಾಡಿ ಫಲಾಲೆಲ್ಲ ಮಾಡೋದು ಮಂದಿಗೆ ಹುಚ್ಚು. ಆಲ್ಮೋಸ್ಟ್ ಅಲ್ಲ ನಮ್ಮ ಊರಾಗಲ್ಲ ಎಲ್ಲ ಕಡೆ ಖೂನದ. ನೀ ಏನಿದ್ದ ಮದ ಎಲ್ಲ ಕಡೆ ಖೂನದ. ಆದ್ರೂ ಬಿ ನಾವು ಇವತ್ತ ಇದು ಸುಮ್ ಕೂಡಬಾರ್ದು, ಇದು ಹೇಳೋದು ಅನಿವಾರ್ಯ ಅದ. ಇನ್ನೂ ಒಂದು ಹೇಳಿದಿ, ಮೇರೆ ಕೂ 70 ಎಕರ್ ಖೇತೆ, MLA ಕೂ 3 ಎಕರ್ ಖೇತೆ. ರೈಟ, ನಿನಗೆ 70 ಎಕರ್ ಜಮೀನ್ ಅದ. ನಿಮ್ಮ ತಂದಿದಿಂದ ಬಂದಿ ಜಮೀನು ಎಷ್ಟು? 35 ಎಕರ್. 35 ಎಕರ್ ಹೊಲ ನಿಂದು ಖಾಸ್, ನಿಂದು ವತನ 35. ಹಿನ ಹೆಂಗ್ ಗಳಿಸಿದಿ? ಹೊಲ ಅವನು ಹೇಳ್ಬೇಕಲ್ಲ. ಬಡ್ಡಿ, ಬಡ್ಡಿ, ಚಗ್ರ ಬಡ್ಡಿ ಎಲ್ಲ ಕೊಟ್ಟಿ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕೈತಂದ್ರ, ಒಂದು ನಮ್ಮ ಕೊಯ್ನೂರದನು ವ್ಯಕ್ತಿಗ 4 लाख ರೂಪಾಯಿ ಬಡ್ಡಿಲಿ ಕೊಟ್ಟನು. 4 लाख ರೂಪಾಯಿ. 4 लाखಕ್ಕೆ 10 लाख 15 लाख ಹೋಗಿ ಅವನ್ 6 ಎಕರ್ ಹೊಲನೇ ಕಬ್ಜಾ ಮಾಡಿದ್ರು ಕೂಡ. 6 ಎಕರ್ ಹೊಲ ಇವ್ರ ಹೆಸರು ಮೇಲೆ ಆಗ್ಯದ ಈಗ. ಅವ 4 लाख ತಗೊಂಡು ಏನ್ ಮಾಡ್ಯಾನ ಪಾಪ? ಅವ ಬಿ ಅದೇ ಹೊಲದಾಗ ಬಾಯಿ ಹುಡ್ದನ, ಬೋರ್ ಹಾಕ್ಯಾನ. ಆ ಬಾಯಿ ಬಿ ಹೋಯ್ತು, ಬೋರ್ ಬಿ ಹೋಯ್ತು, ಹೊಲ ಬಿ ಹೋಯ್ತು. 70 ಎಕರಕ್ಕೆ ಹಿನ 100 ಎಕರ್ ಬರ್ತದೆ ನಿನಗೆ. ಇಂಥ ಹಿನ ಮಾಡ್ಕೋತ ಹೋದ್ರು. ರೀಸೆಂಟ್ ಕೋರ್ಟ್ ಆರ್ಡರ್ ಮಾಡ್ಯದ ಏನಂತ, 4/7/2025 ಇಬ್ರು ಗಂಡ ಹೆಂಡತಿ ಜಗಳ ನಡೆದದ. ಹೊಲ್ದು ಗಂಡ ಹೆಂಡತಿದೆ ಜಗಳ ನಡೆದ ಮಕ್ಕಳದು. ಕೋರ್ಟ್ನಾಗ ಆಲ್ರೆಡಿ ಕೇಸ್ ಅದ. ಅದು ಕೇಸ್ ಇದ್ದಿದ್ದು ಖೂನಾಗಿ ಗಂಡನ ಕಡೆ ಗಣಸ್ ಮನುಷ್ಯನ ಕಡೆ ಹೋಗಿ ಅವನಿಗೆ ದುಡ್ಡು ಕೊಟ್ಟಿದೆ ಅಂತೇಳಿ ಇದು ಮಾಡ್ಕೋತಾನ, ಮುದ್ದತ್ ರಿಜಿಸ್ಟರ್. ಆಲ್ರೆಡಿ ಕೋರ್ಟಿನ ಕೇಸ್ ನಡೆದದು. ಇವಾಗ ಹೊಲ ತಗೋಬೇಕಂತೇಳಿ ಊರ್ ಬಲ್ಲಿ ಅದ ಕೋಟ್ಯಾಂತರ ರೂಪಾಯಿ ಆಸ್ತಿದ ಅಂತೇಳಿ ಅದು ಮುಟೇಶನ್ ಮಾಡ್ಕೋತಾನ. ಆದ್ರ ಕೋರ್ಟ್ನಾಗ 4/7/2025 ಕೋರ್ಟ್ ಎಲ್ಲಾ ಸಾಕ್ಷಿಗಳು ಕೇಳ್ಕೊಂಡು, ಇಲ್ಲೇ ಸಾಕ್ಷಿ ಇವರೇ ಹೋಗಿರು ರಾಜಪ್ಪ ಜಮಾದಾರ್ ಅಂತೇಳಿ. ಇವ್ರು ಸಾಕ್ಷಿ ಇದ್ರು ಅದಕ್ಕೆ ಇಲ್ರಿ ಇದು ಸುಳ್ಳದ ಅಂತ ಹೇಳಿದ್ರು. ಅದು 4/7 ಕ್ಯಾನ್ಸಲ್ ಆಯ್ತು. ಅದು ಹೊಲ ಮ್ಯಾಗಿಂದ ಏನಿತ್ತಲ್ಲ ಅದು ಮುದ್ದಾತ ರಿಜಿಸ್ಟರ್ ಕ್ಯಾನ್ಸಲ್ ಆಯ್ತು. ಈಗ ಅವ್ರ ಹೊಲ ಅವ್ರಿಗೆ ಗರೀಬರಿಗೆ ಆಗ್ಯದ. ಇಂಥ ಸಿಕ್ಕವ್ರದ್ದು ನೀವು ಬಡ್ಡಿ ವ್ಯವಹಾರ ಮಾಡಿ ಅದು ಮಾಡಿ 70 ಎಕರೆ ನೀವು ಏನಾದ್ರು 100 ಎಕರೆ ಗಳಿಸ್ತೀರಿ. ನಿಮ್ದು ಏನ್ ನೈತಿಕತೆ ಅದ ನಿಮ್ಮದು? MLA ಅವ್ರಿಗೆ ನೀವು ಕ್ವಶನ್ದಾಗ ಮಾತಾಡಕ ಹೇಳ್ಕೋತ ಹೋದ್ರೆ ಇನ್ನೂ ಬಹಳಷ್ಟು ನೋಡಿ. MLA ಕೆಲಸ ಏನದ, KDPದಾಗ ಏನದ ಅಂತ ಕೇಳ್ತಾರೆ. ನೀವು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ZP ಮೆಂಬರ್ ಇದ್ದಾಗ B ನಾರಾಯಣ ಸಾಹೇಬರು MLA ಇದ್ದರು. ನಮ್ಮ ಕೊಯ್ನೂರ್ಕ ಪ್ರೈಮರಿ ಸ್ಕೂಲ್ಗೆ ವಿಸಿಟ್ ಬಂದಿರೋರು. ಅಲ್ಲಿ ಹೊಸ ಕನ್ಸ್ಟ್ರಕ್ಷನ್ ನಡೆದಿತ್ತು. ವಿಸಿಟ್ ಬಂದಾರ ಪ್ರೈಮರಿ ಸ್ಕೂಲ್ಕ. ಇವಾಗ ಹೈಸ್ಕೂಲ್ ಗ್ರೌಂಡ್ದಾಗ ಅಲ್ಲೇ ಬಾಜುನೇ ವಾಲಿಬಾಲ್ ಆಡತ್ತಾನ. ನಿನ್ನ ಧರ್ಮ ಏನಪ್ಪ, ನಿನ್ನ ಕರ್ತವ್ಯ ಏನು? ZP ಮೆಂಬರ್ ಅಂದು ಒಬ್ರು MLA ಕೆಲಸ ನೋಡಕ್ಕೆ ಬಂದಾರ. ನೀ ಪ್ರೆಸಿಡೆಂಟ್ ZP ಮೆಂಬರ, ನಿನ್ನ ಅವಾಗ ನಿನ್ನ ಜವಾಬ್ದಾರಿ ಏನು?
MLA ಬಂದಾರಂದ್ರೆ ನೀ ಇಲ್ಲಿ ಜಡ್ಪಿ ಮೆಂಬರ್ ನೀವು ವಾಲಿಬಾಲ್ ಆಡೋದು ಬಿಟ್ಟು ಅವ್ರು ಏನು ಕೆಲಸ ಇನ್ಸ್ಪೆಕ್ಷನ್ ಮಾಡತ್ತಾರೆ ನೀ ಬರ್ಬೇಕಲ್ಲಿ. ನೀ ಬಂದೇನು ಬಂದಿಲ್ಲ. MLA ಬಿ ನಾರಾಯಣ ಸಾಹೇಬರು ಅಲ್ಲೇ ಅವ್ರು ಒಬ್ಬರೇ ಇನ್ಸ್ಪೆಕ್ಷನ್ ಮಾಡಿ ಹಂಗೆ ಹೋದ್ರು, ಇವ್ ಅಲ್ಲೇ ವಾಲಿಬಾಲ್ ಆಡ್ಕೊತ ನೀ MLA ಅವ್ರಿಗೆ ನೀ ಕತಿ ಹೇಳ್ತಿ, ನೀ ಅವ್ರಿಗೆ ಹೇಳಸ್ ನೀ ಇದು ಇದ್ದಿ. ಮೊದಲು ನಿನ್ನ ಚಾರಿತ್ರ್ಯ ಏನದ ನೀ ತಿಳ್ಕೊ ಫಸ್ಟ್. ಸುಮ್ಮಿಲ್ಲಿ ಮೈಕ್ನ ಬಂದು ಕೂತಿ ವಟ ವಟ ವಟದ ಚಿರಿದ್ರು ನಡೆಯಲ್ಲ, ಅದು ಯೋಗ್ಯತೆ ಬೇಕು. मत ಹೇಳ್ತಿ उधर मोदी खा रहे अंबानी खा रहे, पहला औकात में बात कर. तेरा औकात क्या है? गांव में है तेरा औकात. औकात की सबसे बात करना. ನೀ ಮೋದಿ ಅಂಬಾನಿ ನಿನ್ ಯೋಗ್ಯತೆ ಏನಿಲ್ಲದು. ನೀ ಲಾಸ್ಟ್ ಅಲ್ಲೇ ಎಲ್ಲ ಕೊಯ್ನೂರದಾಗ ಎಲ್ಲರಿಗೂ ಕೂನದ ನೀನು ಯೋಗ್ಯತೆ. ಆದ್ರೂ ಇವತ್ತ ನಾವು ಹೇಳ್ತಕ್ಕಂಥ ಪ್ರಸಂಗ ಬಂದದ, ಅದ್ರ ಸಲುವಾಗಿ ನಾವು ಇವತ್ತ ಹೇಳತ್ತಿದ್ದೆವು. ಮಾತೀಗ MLA ದಾದಾಗಿರಿ ಮಾಡ್ಲತ್ತಾರ, ಹಾಂಗ್ ಮಾಡ್ಲತ್ತಾರ, BJPದವ್ರು ದಾದಾಗಿರಿ ಮಾಡ್ತಾರ. ಅರೆ ನೀವು ಕಾಂಗ್ರೆಸ್ನವ್ರು ದಾದಾಗಿರಿ ಮಾಡಲ್ಲ. ಇದೇ ಬಾಂಗ್ಲಾಕ IBದಾಗ ಆನಂದ್ ದೇವಪ್ಪದಾಗ ಹಗಲತ್ತೆ ಹುಡ್ದಿರ್ಲ, ಪ್ರಭಾವಿ ಲಿಂಗಾಯತ್ ಮುಖಂಡಗ ಆನಂದ್ ದೇವಪ್ಪ ಹುಡ್ದಿಲ್ಲ. ನೀವು ನಮಗೆ ಹೇಳ್ತೀರಿ ಮತ್ತೆ ಪಕ್ಷ ದ್ರೋಹ ಮಾಡ್ತೀರಿ ಅಂತ ಹೇಳ್ತೀರಿ. 21ದಾಗ ಮಾಲಾ ಬಿ ನಾರಾಯಣ ಚುನಾವಣೆ ನಿಂತಿರು, ಅವಾಗ BJPದ್ರೇನೋ ಕ್ಯಾಂಡಿಡೇಟ್ ಇದ್ದೇವೆ ನಾವು ಸೋಲಿಸ್ತೇನೆ, ನೀವೇ ಎಲ್ಲ ಕಾಂಗ್ರೆಸ್ನವ್ರ ಕಲ್ತು ಹೋಗಿ ಓಡಾಡ್ದಿರಲ್ಲ ಒಂದ್ ಥೋಡೆ ಮಂದಿ. ಹಾಕಿದ್ರು JDS ಹಾಕ್ರಿ, ಇಲ್ಲಾಂದ್ರೆ BJPಗೆ ಹಾಕ್ರಿ, ಮಾಲಾಗ ಹಾಕ್ಬಿಡ ತಿಳಿದಿರಲ್ಲ. ಇವತ್ತೇನು ನೀವು ಕೂತಿ ಚೀರ್ಲತ್ತಿರಲ್ಲ ಪ್ರೆಸ್ ಮೀಟ್ನಾಗ, ನೀವೇ ಹೇಳಿದಿರಲ್ಲಪ್ಪ. ಇನ್ನೊಂದು ನಿಮಗೆ ಗುರ್ತಿರ್ಲಿ, 21 ಚುನಾವಣೆದಾಗ ನಾನು BJPಗೆ ಬರ್ತೀನಿ, 25 लाख ಕೊಡ್ರತ್ತೆ ಆಫರ್ ಇಟ್ಟಾವ ಆನಂದ್ ಪಾಟೀಲ್. 25 लाख ರೂಪಾಯಿ ಕೊಟ್ಟರು ನಿಮ್ BJPಗೆ ಬರ್ತೀನಿ ಅಂತೇಳಿ. ಅವಾಗ ಯಾರ ಬಲ್ಲಿ ನಮ್ಮೊಬ್ರು ಮನುಷ್ಯರ ಬಲ್ಲಿ ಬಂದಿರು, ಈಗ ಅವ್ರ ಬಲ್ಲಿ ಯಾರ ಅವ್ರು 2 लाख ಕೊಡ್ತೀನಿ ಅಂದ್ರು. ಅದು ಯಾರು ಕಲ್ತಿಲ್ಲ, ಅವ್ರಿಗೆ ಕಲ್ತಿಲ್ಲ, ಈಗೆಲ್ಲ ಅಲ್ಲೇ ಯಾರ ಅವ್ರೀಗ ವಾಪಸ್ ಹೋದನು. ಇಷ್ಟೆಲ್ಲ ಇಟ್ಕೊಂಡು ಮತ್ತೆ MLA ಬಾರದಾಗ MLA ಹಾಂಗ ಅಬೆ ತುಬೆ ಏನ್ ಮಾತಾಡತ್ತಿದ್ದೀನಿ. ಈಗ ನಾ ಹೇಳತ್ತಿಲ್ಲ ನಿನಗೆ ಚಾಲೆಂಜ್ ಅಂದ್ರೆ ಚಾಲೆಂಜ್. ನೀ ಹೇಳತ್ ಇದು ಪ್ರಾರಂಭ ಆಗ್ಯದ ಅಂತ ತಿಳ್ಕೊಂಡು ಈಗ ನಾ ಈಸ್ ದಿವ್ಸ ಸುಮ್ ಕೂತಿದ್ದೇವೆ. ಹೋಲ್ ಬಿಡಪ್ಪ, ಯಾಕ MLA ಕೆಲಸ ಮಾಡತ್ತಾರ, ಬರೀ ಹಿಂಗ ಫೇಸ್ಬುಕ್ ಇದು ಬಂದು ಹಿಂಗ್ ಮಾಡೋದಿದ್ರೆ ಎಲ್ಲರೂ ಇದ್ರಾಗೆ ಎಲೆಕ್ಷನ್ ಮಾಡ್ತಿರು. ಮತ್ತ ಅದು MLA ದಮ್ ಐತು ಅಲ್ಲತ್ತಿದಿ. ಅವ್ರ ಬಲ್ಲ ದಮ್ ಅದ ಅಂತೇಳಿ ಕಲಬುರ್ಗಿದಿಂದ ಕಲ್ಯಾಣಕ್ಕೆ ಬಂದು ಜನ ಸೇವೆ ಮಾಡಿ ಜನರ ಮನಸ್ಸಿಗೆ MLA ಆಗ್ಯಾರ. ನೀ ಏನ್ ನೋಡ್ತೀವಿ ಅವ್ರ ದಮ್ಮ ನೋಡಪ್ಪ ಇದ್ರೆ ಎಲೆಕ್ಷನ್ದಾಗ ನೋಡಕ್ಕೆ ಏನ ದಮ್ಮನ ಭಾಳ ದೂರದ, ಅಲ್ಲಿ ತಕ್ಕ ಜನ ಇರು ನೀ ಚಲೋನಿ. ಇಂಥದೆಲ್ಲ ದಾದಾಗಿರಿ ನಡೆಯಲ್ಲ. ಸುಮ್ಮ ಹೋಗ್ಲಿ ಬಿಡುತ್ತೇನೋ ಬಿಲ್ಡತ್ತಿದೆಯೋ. ಎಷ್ಟು ಏಕೋಚಂದಾಗ ನೀ MLA ಮಾತಾಡ್ರು, ನೀವು ನಮ್ಮ ಮಾತಾಡೋಕೆ ಬರಲತ್ತಿದಿ. ನೀನು ಅಪ್ಪಿದ್ದೇನೋ ಮಾತಾಡಕ, ಬಟ್ ಆ ಸಂಸ್ಕಾರ ಇಲ್ಲ. ಅನಿವಾರ್ಯವಾಗಿ ನಾವು ಮಾತಾಡೋ ಪರಿಸ್ಥಿತಿ ಬಂದದ ಇವತ್ತ. ಬೇಡ ಹೋಲ್ ಬಿಡು ಅಂದ್ರೆ ಇವನಿಗೇನು ಅನ್ಸ್ಲತ್ತದ? ಅದು ಹೇಳೋದಲ್ಲ ನಿಮ್ಮ ಕತಿ. ಹಂದಿಗಂಜನಿ ಆನಿ ಕಡಿಗಾದ್ರೆ ಅದು ಹಂದಿ ಹೋಗಿ ಹುಲಿ ಆಗಿತ್ತ. ಯಾವತ್ತೂ ನಾಲ್ಗಿ ಮ್ಯಾಗ ಹಿಡಿತಿರ್ಬೇಕು. ನಾಲಿಗೆ ಹಿಡಿತು ತಪ್ಪತಲ್ಲ, ಭಾಳ ಹುಷಾರದಿಂದ ಮಾತಾಡ್ಬೇಕತ್ತ. ನೀನು ಒಂದು ಜಡ್ಪಿ ಮೆಂಬರ್ ಅದಾವಿದ್ದಿ, ಎಲ್ಲಿದ್ದೀನಿ ಜಡ್ಪಿ ಮಾಡ್ತಕ್ಕ ಅದನ್ನೇ ಮೊದಲೇ ಹೇಳೋದಲ್ಲ. ನೀವೀ ಕಲಬುರ್ಗಿದಾಗ ಇರ್ತೀರಿ, ಈ ಒಂದು 15-20 ವರ್ಷ ಆಯ್ತು ನೀವು ಕೊಯ್ನೂರ್ಗೆ ಬಂದು. ಎಲ್ಲಿರ್ತೀವಿ ನೀ ಮೊದಲು? ನೀ ಚಲೋ ಅಲ್ಲಿದು. ಅದಕ್ಕೆ ನಾ ಇವತ್ತು ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀನಿ. ನೀ ಎಲ್ಲ ಬಾ ಅಂತ ಹೇಳು, ನಾವೀ ನೀರು ಹಾಕೊಂಡು ಬರ್ತೀನಿ ಮದರ್ ಸಾಬ್ಗ. ಇಲ್ಲ ನಿನಗೆ ಮದರ್ ಸಾಬಿನ ಮೇಲೆ ಭಕ್ತಿನೇ ಇಲ್ಲ ಅಂದ್ರೆ ನೀ ಯಾವ ದೇವ್ರಿಗೆ ಹೇಳ್ತಿ ಹೇಳು? ನಾ ಏನು ಹೇಳಿನಿ? ನಿರ್ಮಿತಿ ಕೇಂದ್ರದ ಮೇಲೆ ರೊಕ್ಕ ತೊಗೊಂಡಿದ್ದು, JJMದವ್ರ ರೊಕ್ಕ ತೊಗೊಂಡಿದ್ದು, ನಮ್ಮ ಕೊಯ್ನೂರದ ಸಮುದಾಯ ಭವನ ಬಲ್ ರೊಕ್ಕ ತೊಗೊಂಡಿದ್ದು, ಎಲ್ಲ ಕೆಲಸ ನಿಂದಿರ್ಸೋದು. ನೀವು ಯಾರಿಗೂ ಕೇಳ್ರಿ, JJM ನಡೀತು ಕೆಲಸ ನಿಂದಿರ್ಸೋದು. ಮತ್ತೆ ಆಟೋಮೆಟಿಕ್ 4 ದಿನ ಚಾಲು ಆಗ್ತಿತ್ತು. ಹೆಂಗೆ ಚಾಲು ಆಯ್ತು? ಹಂಗೆ ಇರ್ತಾವ್ರಿ ಎಲ್ಲ ಸೆಟಲ್ಮೆಂಟ್, ಹಂಗೆ ಸೆಟಲ್ಮೆಂಟ್ ಇರ್ತಾವ. ನಿಂದು ಏನು ಯೋಗ್ಯತೆ ಅದ ನಿಂದು? ನೀ ಏನು ಮಾಡಿದೀನಿ ಇಲ್ಲಿ ತಕ್ಕ? ನೀ ಪ್ರಜಾಪ್ರಭುತ್ವ ವ್ಯವಸ್ಥೆದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನಮಗೆ ಹಕ್ಕು ಕೊಟ್ಟಾರ. ನೀವು ಎಲ್ಲೇ ಕಳಪೆ ಕಾಮಗಾರಿ ಇತ್ತು, ಇನ್ನೂ ಒಂದು ಪಾಯಿಂಟ್ ನನಗೆ ನೆನಪೋಯ್ತು. ಎಲ್ಲೇ ಕಳಪೆ ಕಾಮಗಾರಿ ಇತ್ತು 100% ಬಂದು ನೀವು ನಿಂದಿರ್ಸ್ರಿ. ಗೋರ್ಮೆಂಟ್ ಯಾರ್ದಾರ್ರಿ? ಕಾಂಗ್ರೆಸ್ ಗೋರ್ಮೆಂಟ್. ನೀ ಕಾಂಗ್ರೆಸ್ನಾಗೆ ಇದ್ದಿ, ಎಲ್ಲ ಅಧಿಕಾರಿಗಳು ನಿಮ್ಮದೇ, ಮಿನಿಸ್ಟರ್ ನಿಮ್ಮದೇ, ಮ್ಯಾಗಿನ ಹಿಡಿದು ತ್ಯಾಗಿನ ಹಿಡಿದು ಇನ್ಕ್ವೈರಿ ಹಾಕ್ರಿ. ಕಳಪೆ ಅಂತೇಳಿ ನೀವು ಗೊಬ್ಬಿ ಹುಡ್ಯತಿದಲ್ಲ ಬಂದು ಇನ್ಕ್ವೈರಿ ಮಾಡ್ರಿ. ಜನ ನಗಲತ್ತಾರ. ನೀವು ಕಾಂಗ್ರೆಸ್ದವನೇ ಹನ, ಮಿನಿಸ್ಟರ್ ಇವ್ರೇ ಯಾರ, ಮ್ಯಾಗಿನ ಹಿಡಿದು ತ್ಯಾಗಿಂತ ಗೋರ್ಮೆಂಟ್ ಇವ್ರದೇ ಅದ. ಮೀಡಿಯಾದಾಗ ಬಂದು ಯಾಕೆ ಚೀರ್ಲತ್ತಾನ? ಕಂಪ್ಲೇಂಟ್ ಕೊಟ್ಟು ನೀವು ಇನ್ಕ್ವೈರಿ ಮಾಡ್ರು, ಮುಗಿದೇ ಹೋಯ್ತಲ್ಲ. ಇಷ್ಟು ನೀ ಮೀಡಿಯಾದಾಗ ಬಂದು ಚೀರಾಕಿಂತ ಇನ್ಕ್ವೈರಿ ಮಾಡ್ರಿ ಕಚ್ರಿ. ಅದು ಕಳಪೆ ಅಂತ ಹೇಳ್ತಿ. ನೀ ಕ್ವಾಲಿಟಿ ಕಂಟ್ರೋಲ್ ಬೋರ್ಡ್ ಏನು ಚೇರ್ಮನ್ ಇದ್ದಿ? ಕ್ವಾಲಿಟಿ ಕಂಟ್ರೋಲ್ ಬೋರ್ಡ್ ಚೇರ್ಮನ. ಇನ್ನೂ ಒಂದು 9 ತಿಂಗಳು ಹಿಂದ ಸರ್ಜೋಳಗ ಕ್ರಾಸಿಗೆ ಟಿಪ್ಪರ್ ಲಾರಿ ಹಿಡಿತ ನೀವ ಖುದ್ ಇವನೇ. ನೀ ಏನು RTO ಇದ್ದಿ? ರೇತಿ ಗಾಡಿ ಅದು ಪೊಲೀಸ್ ಸ್ಟೇಷನ್ ತಕ ಹೋಯ್ತು. ಅವಾಗ ಡ್ರೈವರ್ ಇವ್ರ ಮ್ಯಾಗ ಕೇಸ್ ಮಾಡಕ್ಕೆ ಹೋದನು, ನಮ್ಗೆ ಮ್ಯಾಗ ರಾಬ್ರಿ ಮಾಡಕ್ಕೆ ಬಂದಾನ ಅಂತೇಳಿ. ಅವಾಗ ಮತ್ತೆ ಸರ್ಕಲ್ ಸಾಹೇಬ್ರು PSI ಎಲ್ಲ ಇದು ಮಾಡಿ ಶಾಂತ ಅಲ್ಲಿಗೆ ಕಾಂಪ್ರಮೈಸ್ ಮಾಡಿ ಕಳ್ಸೋದು. ಲಾರಿ ಉಸ್ಕಿನ ಲಾರಿ ಹಿಡಿಕೆ ಇವನಿಗೆ ಏನು ಹಕ್ಕದ? ಇವ ಏನು ಪೊಲೀಸ? ಇವ ಏನು RTO ಅನ? ಕಾನೂನು ಪೊಲೀಸ್ರಿಗೆ ಹೇಳ್ಬೇಕ್ರಿ. ಉಸ್ಕಿನ ಗಾಡಿ ಹಿಡಿದಿದ್ರು ಪೊಲೀಸ್ರಿಗೆ ಹೇಳು. ಮತ್ತೆ ಹೇಳ್ತಾನೆ ಮಾತಿಗೆ ಒಂದು CPI ನಮ್ಮ ಕಾಸ್ಟ್ ಅದವನೇ ಅನ, ನಾ CPI ನಾವು ಹೇಳಿದ ಮಾತು ಕೇಳ್ತಾರ, ಅದಕ್ಕೆ ನಾವೆಲ್ಲ ಮಾಡ್ಲತ್ತಿದ್ದೆವು. ನಿಂದು ಊರಾಗ ಏನು ಖೂನ ಇಲ್ಲಿಂದು?
ಯಾರ ಮಟ್ಕಾಡೋರು ಇದ್ರು ಅಂದ್ರೂ ಏ ಸಿ ಪಿ ಐ ನಮ್ಮವ್ರ ಆಯ್ತಪ್ಪ, ಸಿ ಪಿ ಐ ನಿಮ್ಮವ್ರು ಇರ್ಲಕ್ಕ, ಸದ್ಯ ನಿಂದು ಗೋರ್ಮೆಂಟ್ ಅದ, ನೀ ಮಾಡು. ಅದ್ರ ಬಿ ಉಸ್ಕಿನ ಲಾರಿ ಹಿಡಿದು ನಿಂದೇನು ಹಕ್ಕ? RTO ಹೇಳ್ಬೇಕಲ್ಲ. ಇದು ಕೇವಲ 9 ತಿಂಗಳು ಹಿಂದೆ ಸರ್ಜೊಳಗ ಕ್ರಾಸ್ ಅಂತೇಳಿ ಬರ್ತದ, ಅಲ್ಲಿ ಒಂದು ಉಸ್ಕಿನ ಲಾರಿಗೆ ಹುಡ್ದಿನು, ಪೊಲೀಸ್ ಸ್ಟೇಷನ್ ತಕ ಹೋಯ್ತು ಕೇಸ, ಲಾಸ್ಟಿಗೆ ಕಾಂಪ್ರಮೈಸ್ ಆಯ್ತು, ಕೇಸ್ ಆಗಿಲ್ಲ. ನೀವು ಬಂದಿರೇನ್ರಲ್ಲಿ? ಹಾ ಕೇಳ್ರಿ, ಅದು ಹೊಲ್ದಾಗ ನೀರು ಹೆಂಗೆ ಹೋಗ್ಯದಂದ್ರ, ಮೊದಲು ಹೆಂಗಿತ್ತು, ಗುಮ್ಮಿ ಇತ್ತು, ಸಣ್ಣ ಗುಮ್ಮಿ ತಿಳಿ ಬರ್ತಾವಲ್ಲ, ಆ ಗುಮ್ಮಿ ಇತ್ತು. ಮ್ಯಾಗಿಂದ ಎಷ್ಟೇ ನೀರು ಬಂದ್ರು ಏನತ್ತಿತ್ತು, ಗುಮ್ಮಿಗ ತಡ್ತಿತ್ತು ನೀರ. ಅರ್ಧ ತಟ್ಟು ಏನು ಮಾಡ್ತಿತ್ತು, ಈಗ ಆ ಕಡೆಯಿಂದ ನೀರು ಹೊಂಟಾವ ಗುಮ್ಮಿಗ, ಅಲ್ಲಿ ಒಮ್ಮೆ ಒಸು ನೀರು ಒಮ್ಮೆ ಬರ್ತಿಲ್ಲ, ಆ ಕಡೆಯಿಂದ ತಟ್ಟು ಆ ಕಡೆಯಿಂದ ಹೊಲ್ದಾಗ ಈ ಕಡೆ ಒಂದು ಸ್ವಲ್ಪ ಬರ್ತೀವಿ, ಹಿಂಗೆ ಹೋಗ್ತಿದ್ದಿಲ್ಲ. ಇದು ಗುಮ್ಮಿ ತೆಗೆದು ಏನು ಮಾಡಿದ್ರು, ವಾಲ್ ಹಾಕಿದ್ರು, RCC ವಾಲ. ಇದು ಮಣ್ಣಿಂದ ಏನಾಯ್ತು, ಒಂದೇ ರಾತ್ರಿ 110 ಮಿಲಿಮೀಟರ್ ಮಳಿ ಬತ್ತು, ಫುಲ್ಲಿ ಹೆವಿ ಬತ್ತು. ಅದು ಏನಾಯ್ತು ಅವಾಗ, ಆ ಕಡೆ ಅವಾಗ ಗುಮ್ಮಿ ಇತ್ತು, ಅಲ್ಲಿ ನಿಂತಿರ್ತಿತ್ತು ನೀರು, ನಿಂತಿಲ್ಲ, ಸ್ಪೀಡ್ ಬಂದು ಸೀದಾ ಏನಾಗ್ಯದ, ಅವ್ರು ಹೊಲ್ದಾಗ ನೀರು ಹೋಗ್ಯಾವ. ಹೊಲ್ದಾಗ ನೀರು ಹೋಗ್ಯಾವ, ನಾವು ಇಲ್ಲತ್ತಿಲ್ಲ, ಹೊಲ್ದಾಗ ನೀರು ಹೋಗಿದ್ರೆ ರೈತ. ಹೌದು, ಹೆಣ್ಮಕ್ಳು ಶಾಪ್ ತಟ್ಟದೇ ಬಿಡಲ್ಲ. ನಮ್ಮ ಕೊಯ್ನೂರದಾಗ ಏನು ಸಮುದಾಯ ಭವನ 2 ಕೋಟಿ ರೂಪಾಯಿದೇನು ರೈತ ಸಮುದಾಯ ಭವನ ಕಟ್ಟ್ಯಾನ. ಆ ಕಾಂಟ್ರಾಕ್ಟರ್ ಅತ್ತನಲ್ಲಿ ಇದು ಕೆಲಸ ಮುಗಿಸ್ ಹೋಗತ್ತಕ್ಕ ಇವನ ಕಾಲಾಗ, ಅವನ ಶಾಪ್ ಇವನಿಗೆ ತಟ್ತದ ಗ್ಯಾರಂಟಿ. ಎಲ್ಲ ಆಫೀಸರ್ಗಳಿಗೆ ಹರಾಸ್ಮೆಂಟ್, ಪ್ರತಿಯೊಂದು ಆಫೀಸರ್ಗಳಿಗೆ. ಇವಾಗ ZP ಮೆಂಬರ್ ಇದ್ದಾಗ ಅಂಗನವಾಡಿ ಹಿಡ್ಕೊಂಡು ಮ್ಯಾಗಿನ ತಕ ಎಲ್ಲರೂ ಈಗ ಹರಾಸ್ಮೆಂಟ್. ಅದು ಏನ ಹೇಳ್ತಾರ ಮುಂದೆ, ಅದು ಏನೇನದ ಅಂಬದು ಹೇಳ್ತಾರೆ. ನಮ್ಮದಿಬ್ಬರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಇನ್ನೊಬ್ರು ನಮ್ಮ ದಿಲೀಪ್ ಜಮಾದಾರ, ಅದು ಏನೇನದ ಅಂಬದು ಹೇಳ್ತಾರ ಅವ್ರು. ನಿಮ್ಗೆ ಧನ್ಯವಾದ. ನಿರ್ಮಿತಿ ನಾ ಹೇಳ್ತೀನಲ್ರಿ, ನೀ ಆಯ್ತಪ್ಪ ಒನ್ ಸ್ಟ್ಯಾಂಡ್ ಮನುಷ್ಯ ಇರು, ನೀ ನಿರ್ಮಿತಿ ಕೇಂದ್ರ ಮ್ಯಾಗ ಆರೋಪ ಮಾಡತ್ತಿದ್ದಿಲ್ಲ, ಕರೆಕ್ಟ್ ಕೆಲಸ ಮಾಡಲ್ಗಿರತ್ತೇಳಿ. ಅದಕ್ಕೆ ಚೇರ್ಮನ್ ಯಾರು ಇರ್ತಾರ, DC ಇರ್ತಾರ, DC IAS ಆಫೀಸರ್, ಅವ್ರ ಮ್ಯಾಗ ನಿನಗೆ ಭರೋಸೆ ಇತ್ತು, ನಂಬು. ಇಲ್ಲ ಅಂದ್ರೆ ನೀವು ಗೋರ್ಮೆಂಟ್ ಲೆವೆಲ್, ಗೋರ್ಮೆಂಟ್ರ ನಿಮ್ದೇ ಅದಲ್ರಿ. ಈಗ DC ಮ್ಯಾಗ ಒಬ್ರು ಯಾರೋ ಇರ್ತಿರ್ಬೇಕಲ್ಲ, ಗುಲ್ಬರ್ಗಕ್ಕೆ RC ಇರ್ತಿರ್ಬೇಕು, ಇಲ್ಲಾಂದ್ರೆ ಚೀಫ್ ಸೆಕ್ರೆಟರಿ ಬೆಂಗಳೂರಿಗೆ ಇರ್ತಿರ್ಬೇಕು, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು. ತಪ್ಪಿತ್ತಂದ್ರೆ ಅವ್ರಿಗೆ ನಾವು ಬಿ ಸಪೋರ್ಟ್ ಮಾಡ್ತೇವೆ. ನೋಡ್ರಿ, ಸರ್ಕಾರ ದುಡ್ಡು ಅಂದ್ರೆ ಯಾರ್ದು ನಾವು ಟ್ಯಾಕ್ಸ್ ಇದೆ, ನಾವು ಟ್ಯಾಕ್ಸ್ ಕಟ್ಟಿದೆ ದುಡ್ಡು, ನಾವು ಕಾಂಪ್ರಮೈಸ್ ಇಲ್ಲ. ಕಳಪೆ ಕಾಮಗಾರಿ ಇತ್ತಂದ್ರೆ ಅದಕ್ಕೆ ನಾವು ಕಾಂಪ್ರಮೈಸ್ ಇಲ್ಲ, ನಾವು ಬಿ ಕೆಲಸ ತೆಕ್ಕೋತೀವಿ. ನಮ್ಮ ಕೊಯ್ನೂರದಾಗೆ ಕೆಲಸ ಆಗ್ಯದ, ನಮಗೇನು ಖಯಾಶಿಲ್ ತೆಕ್ಕೊಂಬೋದು? ನಮಗೆ ಖಯಾಶಿಲ್ ಏನ್ರಿ, ನಮ್ಮ ಊರನ್ ಕೆಲಸ ನಮಗ್ ಬಿ ಖಯಾಶ್ ಅದ. ಆದ್ರ ನೀ ಎಲ್ಲ ಬಂದು ನಿಂದಿರ್ಸೋದು, ಹಿಂದಿಂದ ಹೋಗೋರು ಬಂದು ರೊಕ್ಕ ಇಸ್ಕೊಂಬದ ಮಣ, ಇದು ಯಾವ್ದು ನಿಂದು ಹೋರಾಟ? ಇದು ಯಾವ್ದು ಹೋರಾಟ ನಿಂದು? ನಾ ಅದಕ್ಕೆ ಹೇಳತ್ತಿಲ್ಲ, ಓಪನ್ ಚಾಲೆಂಜ್ ಅಂತೇಳಿ. ನೀ ಎಲ್ಲಿ ಬರ್ತಿ, ಡೇಟ್ ಫಿಕ್ಸ್ ಮಾಡು, ಟೈಮ್ ಫಿಕ್ಸ್ ಮಾಡು, ತಲೆ ಮ್ಯಾಗ ನೀರು ಹಾಕೊಂಡು ನಾವೀ ಬರ್ತೀನಿ, ನೀನು ಬಾ. ಇವ್ರು ಹೆಂಗ್ ಮಾಡ್ತಾರ, ವಿಜಯ್ ಸಿಂಗ್ ಅವ್ರಿಗೆ ಬಿ ಭೂಲ್ ಮಾಡ್ತಾರ. ಇನ್ನೂ ಒಂದು ಹೇಳ್ತೀನಿ, ವಿಜಯ್ ಸಿಂಗ್ ಅವ್ರಿಗೂ ಪಾಪ ಅವ್ರಿಗೆಲ್ಲ ಗುರ್ತಿರ್ಲು, ಇಂಥವ್ರು ನೀವು ಸಂಘಟ ತಗೊಂಡಿದ್ರು ಅಂದ್ರೆ ಹೊಟ್ಟೆ ಮೇಲೆ ಆಗಲ್ಲ. ನೀವು ನೋಡ್ರಿ, ನೀವು ಎದ್ರೊಳಗೆ ನೀವು ದುಶ್ಮನಿಗೆ ನಂಬೋದು, ಬಾಜು ಕೂತು ಈಗ ಅವ್ನ ಬ್ಯಾಕ್ಗ್ರೌಂಡ್ ನೋಡ್ರಿ, ನಿಮ್ಗೆ ಹ್ಯಾಂಗ್ ನಂಬೇಕು ಜನತೆ ನಿಮ್ಗೆ. ಅವ್ರೆ ನಮ್ಮ ಕೊಯ್ನೂರು ಜಡ್ಪಿದಾಗ ಎಲ್ಲರಿಗೂ ಕೂನದ, ಆನಂದ್ ಪಾಟೀಲ್ ಅಂದ್ರೆ ಎಲ್ಲರೂ ಹೇಳ್ತಾರೆ, ಏನ್ ಅವ್ನಿಗೆ ಏನ್ ಮಾಡ್ತೀರಿ, ಎಲ್ಲ ಇತಿಹಾಸ ಕೂನದ. ಈ ಮುಂದಿನ ಇತಿಹಾಸ ಹೇಳ್ತಾರೆ ಅವ್ರು ಏನೇನದ. ಅವ್ರು ZP ಮೆಂಬರ್ 2016ದಿಂದ 20 ತಕ ಏನೇನು ಮಾಡಿ ಅಂತ ZPದಾಗ ಅವ್ರು ಹೇಳೋರು ಏನ. ಸುಮ್ಮನೆಪ್ಪ ವಿಜಯ್ ಸಿಂಗ್ ಅವ್ರಿಗೆ ಕರ್ಕೊಂಡ್ ಬಂದ್ರು ಅಲ್ಲಿ, ಎಲ್ಲಿ ಆ ನಿರ್ಮಿತಿ ಕೇಂದ್ರದಲ್ಲಿ ಬ್ರಿಡ್ಜ್ ಮಾಡ್ಲತ್ತಾರಲ್ಲ, ಹಂಗ್ ಲಾಸ್ ಆಗದ ಹಿಂಗ್ ಲಾಸ್. ಅವ್ರ ಬಲ್ಲಿ 2 ಲಕ್ಷ ರೂಪಾಯಿ ಯಾಕೆ ತೊಗೊಂಡಪ್ಪ ನೀ ನಿರ್ಮಿತಿ ಕೇಂದ್ರದವ್ರ ಬಲ್ಲಿ? ಅಷ್ಟು ನೀವು ಹೋರಾಟಗಾರ ಇದ್ದಲ್ಲ, ಭ್ರಷ್ಟರ ಪಾಲಿನ ಶಿವ ಸ್ವಪ್ನ ಅಂತೇಳಿ ಹಾಕ್ತಾರಲ್ಲ ನಿಮ್ಮ ಹಿಂದಿನವರು. ಶಿವ ಆಗು, ಮುದುರ್ಕೊಂಡು ಯಾಕೆ ಬೀಳತ್ತೀರಿ ರೊಕ್ಕ ತೊಗೊಂಡು? ಸ್ಟ್ಯಾಂಡ್ ಇರೋ ಒಂದಕ್ಕೆ ನೀ ಹೋರಾಟ ಮಾಡ್ತಿಲ್ಲ, ನೀ ಸ್ಟ್ಯಾಂಡ್ ಇರೋ. ಗಣಸಂತಿ ನಿಂಗೆ ನಾವಾಗ ಹೋರಾಟ ಮಾಡಿ ಗಣಸಂತಿ ನಿಂಗೆ ನಾ ಸಲ ಮುಡಿತೀನಿ ನಿನಗೆ ನಾ. ಭಾಳ ಕಾಳಜಿ ಇದಪ್ಪ ಇವ್ ನೀವು ತಾಲೂಕಾ ಬಾರ್ಯದಾಗ ಏನು ಹೋರಾಟ ಮಾಡತ್ತಾನ ಗಣಸ, ನಿನಗೆ ಸಲ ಮಾಡ್ತೀನಿ ನಾ. ಹೋರಾಟ ಮಾಡೋದು ಹಿಂದಿನ ಬಾಗಿಲು ಹೋಗೋರು ಬಲ್ ಕಾಂಟ್ರಾಕ್ಟರ್ ಬಲ್ ರೊಕ್ಕ ತೊಗೊಂಬರೋದು. ನೀ ಆ ಸೀಮಿ ಲೀಡ್ರ, ನೀ ಆ ಸೀಮಿ ಹೋರಾಟಗಾರ.